ನಮಸ್ಕಾರ ವೀಕ್ಷಕರೇ, ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಎಮ್ಮೆ ಬೆಣ್ಣೆಯಿಂದ ತುಪ್ಪ ಕಾಯಿಸ್ತಾ ಇದ್ದೀನಿ. ತುಪ್ಪ ಕಾಯಿಸೋದು ಹೇಗೆ ಮತ್ತು ಏನು ಇಂಗ್ರೀಡಿಯೆಂಟ್ಸ್ ಸೇರಿಸಬೇಕು ಅಂತ ನೋಡೋಣ. ನಾನು 3 ಸೇರು ಬೆಣ್ಣೆಯಷ್ಟು ತುಪ್ಪ ಕಾಯಿಸ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಬಿಸಿಯಾದ ನಂತರ 1 ಸ್ಪೂನ್ ಆಗಷ್ಟು ಮೆಂತೆ, ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ ಹಾಗೂ 10 ಕಾಳು ಮೆಣಸು, 4 ಲವಂಗ, ಅದನ್ನು ಮೀಡಿಯಂ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋತಾ ಇದ್ದೀನಿ. ವೀಕ್ಷಕರೇ, ನೀವು ಬೆಣ್ಣೆ ತಗೋಬೇಕಾದ್ರೆ ಹಳ್ಳಿಯಲ್ಲಿ ಪರಿಚಯರ ಹತ್ರ ತಗೊಳ್ಳಿ, ಇಲ್ಲ ಸಂತೆಯಲ್ಲಿ ತಗೊಳ್ತೀನಿ ಅಂದರೆ ನೋಡಿ ತಗೊಳ್ಳಿ. ಏಕೆಂದರೆ ಬೆಣ್ಣೆ ಜೊತೆಗೆ ಡಾಲ್ಡಾ ತುಪ್ಪ ಅಥವಾ ಕಾಯಿ ಬೆಣ್ಣೆ ಸೇರಿಸಿ ಮಿಕ್ಸ್ ಮಾಡಿ ಸೇಲ್ ಮಾಡ್ತಾರೆ. ಎಲ್ಲರೂ ಆ ರೀತಿ ಮಾಡ್ತಾರೆ ಅಂತ ನಾನು ಹೇಳಲ್ಲ, ಅದರಿಂದ ನೋಡಿ ತಗೊಳ್ಳಿ. ಈಗ ಮೆಂತೆಕಾಳು ಸಾಸಿವೆ ಎಲ್ಲ ರೋಸ್ಟ್ ಆಗಿದೆ, ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಬೆಣ್ಣೆನ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಹಂಗೆ ಕರಗಿಸ್ತಾ ಇದ್ದೀನಿ. ಈಗ ನೊರೆ ಥರ ಬರ್ತಾ ಇದೆ. ಇದೆಲ್ಲ ಸ್ವಲ್ಪ ಕರಗಿದ ನಂತರ ಮೊದಲಿಗೆ ಪುಡಿ ಮಾಡಿ ಇಟ್ಟಿರ್ತಕ್ಕಂಥ ಮೆಂತೆಕಾಳು, ಸಾಸಿವೆ ಎಲ್ಲ ಸೇರಿಸ್ತಾ ಇದ್ದೀನಿ. ಇದಾದ ನಂತರ 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತು 1 ವೀಳ್ಯದೆಲೆನ ಸೇರಿಸ್ತಾ ಇದ್ದೀನಿ. ಜೊತೆಗೆ ನೀವು ಬೇಕಿದ್ರೆ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೋಬೋದು ಹಾಗೂ 1 ಬೆಳ್ಳುಳ್ಳಿನ ಹಾಗೆ ಜಜ್ಜಿ ಸೇರಿಸ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಸಾಲ್ಟ್ ಹಾಕಲ್ಲ, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೆಣ್ಣೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಾಯಿಸಿದರೆ ತುಪ್ಪದಲ್ಲಿ ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮರಳಾಗಿ ಕಾಯಿಸ್ಕೋಬೇಕು. ಮನೆಯಲ್ಲಿ ಮಕ್ಕಳುಗಳಿದ್ರು ಕೂಡ ತುಪ್ಪದಲ್ಲಿ ಅನ್ನ ಅಥವಾ ಮುದ್ದೆನ ತಿನ್ನಿಸ್ಬೋದು, ಅದರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ವೀಕ್ಷಕರೇ, ಚೆನ್ನಾಗಿ ಕಾಯ್ದಿದೆ, ಎಣ್ಣೆ ಥರ ಬಿಟ್ಕೊಂಡಿದೆ. ನಾನು ಸುಮಾರು ಒಂದು 20 ನಿಮಿಷಗಳ ಕಾಲ ಕಾಯಿಸಿದೆ. ಘಮ ಅಂತಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಗ್ಯಾಸ್ನ ಆಫ್ ಮಾಡಿ ಒಂದು 10 ನಿಮಿಷ ಹಂಗೆ ತಣ್ಣಗಾಗಲು ಬಿಡ್ತೀನಿ. ತುಪ್ಪನ ಜಾಸ್ತಿ ಕಾಯಿಸಿದ್ರೂ ಯಾರಿಗೂ ಬರುತ್ತೆ, ಊಟ ಮಾಡೋಕ್ಕಾಗಲ್ಲ. ಅದರಿಂದ ನೋಡಿ ಹದವಾಗಿ ಕಾಯಿಸ್ಕೋಬೇಕಾಗುತ್ತೆ. 10 ನಿಮಿಷ ಕಾಯಿಸಿ ಹಾಗೆ ಇಟ್ಟಿದ್ದೆ, ಈಗ ತಣ್ಣಗಾಗಿದೆ. ಈಗ ನಾನು ಒಂದು ಸ್ಟೀಲ್ ಪಾತ್ರೆಗೆ ಅಥವಾ ಗಾಜಿನ ಡಬ್ಬಕ್ಕೆ ಹಾಕಿ ಸೋಸಿ ಇಡಿ. ಯಾವುದೇ ಕಾರಣಕ್ಕೂ ಫ್ರಿಡ್ಜ್ಗೆಲ್ಲ ಇಡಕ್ಕೆ ಹೋಗ್ಬಿಡಿ. ನೋಡಿ ವೀಕ್ಷಕರೇ, ತುಪ್ಪ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಯಿಸಿದ್ದೀನಿ. ಒಂದು 2 ದಿನ ಬಿಟ್ಟ ನಂತರ ಈ ಥರ ಆಗಿದೆ, ಮರಳು ಆಗಿದೆ. ತುಪ್ಪ ಎಲ್ಲ ಸೋಸಿದ ನಂತರ ಪಾತ್ರೆಯಲ್ಲೇ ಇರ್ತಕ್ಕಂಥ ಗಷ್ಟನ ವೇಸ್ಟ್ ಮಾಡಬೇಡಿ, ಊಟಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.